ಹಲೋ. ನೀನು ಪಾರ್ಕಿಂಗಲ್ಲಿರೋ ಸ್ಕೂಟಿಯಲ್ಲಿ ಚಾಕು ಇಟ್ಟಿದ್ದೀನಿ, ಹೋಗಿ ತಗೋ. ಜಲ್ದಿ ಕೆಲಸ ಮುಗಿಬೇಕು, ಟೈಮ್ ಇಲ್ಲ. ಓಕೆ. ಥೂ, ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೂ ಬಿಡಲ್ಲ. ದೇವ್ರೆ, ಹಿಡಿದಿರೋ ಕೆಲಸ ಸಕ್ಸಸ್ ಆಗಲಿ ಅಂತ ನೀನು ಹತ್ರ ಕೇಳ್ತಿಲ್ಲ, ಆದರೆ ಯಾವುದೇ ರೀತಿ ಎಡ್ವರ್ಟ್ ಆಗದೆ ಇರಲಿ ಅಂತ ಕೇಳ್ತಿದ್ದೀನಿ. ನಮಗೆ ಗೊತ್ತು ನೀವು ನಮ್ಮ ಪರನೇ, ಆದರೂ ಒಂದು ಮಾತು ಹೇಳ್ದಪ್ಪ. ಓಕೆ, ಲೆಟ್ಸ್ ಡೂ ಇಟ್. मैंने तुझको चुना है ओ ಅರೆ ಅವರೇ, ರಾತ್ರಿ 1:30ಗೆ ನಿಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಇರೋ ಸ್ಕೂಟಿಯಿಂದ ನೀವು ಚಾಕು ತೊಗೊಂಡು ಮೇಲ್ಗಡೆ ಹೋಗ್ತಿದ್ರು, ಏನಕ್ಕೆ ಅಂತ ಕೇಳ್ಬೋದಾ? ಚಾಕು ಸ್ಕೂಟಿಲಿ ಬಿಟ್ಟಿದ್ದೆ ಅಂತ ತರಕ್ಕೆ ಹೋಗ್ತಾ ಇದ್ದೆ. ಅದೇ ಏನಕ್ಕೆ ಅಂತ ಕೇಳ್ಬೋದಾ? ಅಡುಗೆ ಮಾಡೋದಿತ್ತು, ಸೊ ಅದಕ್ಕೋಸ್ಕರ ಚಾಕು ತರಕ್ಕೆ ಹೋಗಿದ್ದೆ. ರಾತ್ರಿ 1:30ಗೆ ಯಾರಾದರೂ ಅಡುಗೆ ಮಾಡ್ತಾರೆ? ನಾನು ಆವಾಗ ಗಿಡ ಹಿಡ್ಕೊಂಡು ಅಡ್ಡಾಡ್ತಾ ಇರ್ತೀನಿ. ನೀವು ಇವತ್ತು ಕೇಳಿಲ್ಲ ನಿಮ್ಗೆ ಗಿಡ ಪ್ಲೇ ಮಾಡಕ್ಕೆ ಬರುತ್ತಾ? ಹಾಗೇನಲ್ಲ, ಇನ್ವೆಸ್ಟಿಗೇಷನ್ ಬುದ್ಧಿ ಅಷ್ಟೇ. ಆ ಚಾಕು ತೊಗೊಂಡು ಅಡುಗೆ ಮಾಡ್ತೀನೋ ಇಲ್ಲ ಯಾವಂಗಾದ್ರೂ ಚೂಸ್ತೀನೋ, ನಿನಗೆ ಯಾಕೆ ಹೋಗ್ಬೇಕು ಮಗನೇ? ಹೆಂಗೆ ಸ್ಟೋರಿ? ಆ್ಯಕ್ಚುಲಿ ನನಗೇನು ಅರ್ಥ ಆಗಲಿಲ್ಲ. ನೀ ಆ ಕತ್ತಿ ಯಾಕೆ ಹಿಡಿದೆ, ಆ ರಕ್ತ ಯಾರ್ದು, ಆ ಇನ್ವೆಸ್ಟಿಗೇಷನ್ ಬಂದವ್ರು ಯಾರು, ಫುಲ್ ಕನ್ಫ್ಯೂಷನ್ ಎಲ್ಲ ಇಗ್ನೋರ್ ಮಾಡ. ಜಸ್ಟ್ ಇಗ್ನೋರ್ ಹೆಂಗಂದ್ರೆ ನಿಮ್ಮ ಹುಡುಗಿ ನಿಂಗೆ ಮಾಡ್ತಿಲ್ಲ ನೋಡ, ಸೇಮ್ ಹಂಗೆ. ಸಾರಿ.